ಅಗಾಧವಾದಂತ ಅಭಿಮಾನ. ಹೌದು. ಹಾಡಿ ಹೊಗಳುವುದೇನು? ಯಾಕಾಗಿ ಹೊಗಳಿಕೆ? ಮೊನ್ನೆ ದಿವಸ ನಾವು ಕೈಗೊಂಡಂತ ದಿಗ್ವಿಜಯ ಯಾತ್ರೆ ಮಲತು ನಿಂತ ಮಂಡಲಾಧಿಪರ ಎದೆಯನ್ನು ಮೆಟ್ಟಿ ವಿಜಯ ಪತಾಕೆಯನ್ನು ಹಾರಿಸಿದ್ದೇವೆ. ಅವರ ಎದೆಯ ಉದಕವನ್ನು ಪತ್ತಿಸುವುದರ ತನ್ಮೂಲಕ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿ ನನ್ನಕ್ಕ ಸುಧಿಷ್ಠಾ ದೇವಿಯ ಭಂಡಾರವನ್ನು ತುಂಬಿಸಿದವರು ನಾವಿದ್ದೇವೆ. ಏ ವಿಜಯ, ಪ್ರಪಂಚದ ವೀರರೆಲ್ಲ ಕೀಚಕನ ಹೆಸರನ್ನು ಕೇಳಿದಾಗ ಗಡ್ಡ 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 ನಡುತ್ತಾರೆ. ಯಾಕೆ ವಿಜಯ? ಒಡೆಯ, ಎಲ್ಲಿ ವಿಜಯನ ಅಲ್ಲಿ ಕೀಚಕ, ಎಲ್ಲಿ ಕೀಚಕನ ಅಲ್ಲಿ ವಿಜಯ. ಹಾಗಾಗಿ ನಮ್ಮ ಪಾಲಿಗಿಲ್ಲ ಅಪಜಯ. ಹೌದು ಒಡೆಯ. ಏ ವಿಜಯ, ಒಡೆಯ, ಅವಸರವಾಗಿ ನಿನ್ನನ್ನು ಕರೆಯುವುದಕ್ಕೆ ಕಾರಣ ಏನು? ಇವತ್ತಿನವರೆಗೆ ಈ ರೀತಿಯ ಸೊಬಗನ್ನು ನಾ ಕಂಡವನೇ ಅಲ್ಲ. ಸರಿ, ಇದು ನಂಗೆ ನಿರೀಕ್ಷೆಯೂ ಇರಲಿಲ್ಲ ಇವತ್ತು. ಹೌದೌದು. ನಿಮ್ಮನ್ನ ಅಡಿಯಿಂದ ಮುಡಿಯವರಿಗೆ ವರ್ಣಿಸಬೇಕು ಅಂತ ಆದ್ರೆ ಆ ಮುಂಡಕ್ಕೆ ಕಟ್ಟಿದಂತ ರುಂಡಾಸು ರುಂಡಾಸೆ ಅದು. ಯಾಕೆ ಹೇಳಿ? ಮುಂಡ ಇರುವುದು ಕೆಳಗಡೆ, ರುಂಡ ಇರುವುದು ಮೇಲ್ಗಡೆ. ಹಾಗಾಗಿ ರುಂಡಕ್ಕೆ ಕಟ್ಟದ್ದು ಅದು ರುಂಡಾಸೆ ಆಗಬೇಕು. ನೀನು ಭಯಂಕರ ವಿಮರ್ಶಕರ ಸಾಲಿಗೆ ನೀನು ಒಬ್ಬ ಸೇರಿದ ಇವತ್ತು. ಕೆಲವರಿಗಾದ್ರೆ ಅದನ್ನು ಕಟ್ಟಬೇಕು. ಸರಿ, ನಿಮ್ಗೆ ಹಾಗಲ್ಲ. ಹೇಗೆ? ಅದು ಹುಟ್ಟುತ್ತಲೇ ನಿಮ್ಮೊಟ್ಟಿಗೆ ಬಂದ ಆಗುಂಟು. ಕಟ್ಟಿದ್ದಲ್ಲ, ಇಟ್ಟಿದ್ದಲ್ಲ, ಹುಟ್ಟಿ ಬಂದ ರೀತಿಯಲ್ಲಿ. ಹೌದು. ಅಲ್ಲಿಂದ ಸ್ವಲ್ಪ ಕೆಳಗೆ ಬಂದ್ರೆ ಹೇಗೆ? ಆ ನಿಮ್ಮ ಚಿಲ್ಕ ಉಂಟಲ್ಲ, ಯಾವುದು ಅದು ಚಿಲ್ಕ? ತಿಲಕ. ಅದು ಬರೀ ತಿಲಕ ಅಲ್ಲ, ಅದು ಲೋಕಮಾನ್ಯ ತಿಲಕ, ಲೋಕಕ್ಕೆ ಮಾನ್ಯವಾದದ್ದು ಅದು. ಹೌದು ಅಡಿಯ. ಮತ್ತೇನು? ಮತ್ತೆ ಕೆಳಗೆ ಬಂದ್ರೆ ಇಡೀ ಮುಖಕ್ಕೆ ಒಂದು ಮೀಸೆ. ಒಂದು ಕಡೆ ಇಲ್ವಾ? ಮತ್ತೇನು? ಹಾಗಲ್ಲ, ಇಡೀ ಮುಖಕ್ಕೊಪ್ಪುವಂತಹ ಮೀಸೆ. ಹೇಗೆ ಅದು? ಅಷ್ಟು ಸುಂದರವಾದಂತಹ ಮೀಸೆ. ಕೆಲವರೆಲ್ಲ ಮೀಸೆ ಬೆಳೆಸ್ತಾರ, ಇದು ಹದ ಹಾಗ ಬೆಳೆಯುವ ಮೀಸೆಯು ಚೆನ್ನಾಗಿ ತೀಡಿ ಕಿತ್ತುತ್ತ ಬಳಸಿದರೆ ಬಲು ಚಂದ ನೋಡಿ ಸಿಕ್ಕಂತೆ ಬೆಳೆಸಿದರೆ ಈ ಮೀಸೆ ಮುಂದೆ ಪಾಯಸುವ ಮುಂಭಾಗ ತೊಡಕುವುದು ಎಂಬೆ. ಹೌದು ಅಡಿಯ. ತೀಡಿದಂತ ಮೀಸೆ. ಹೌದು. ಆಮೇಲೆ ನೀವು ಕಟ್ಟಿರುವಂತಹ ಭುಜಕೀರ್ತಿ ಅದು ನಿಜವಾಗಿಯೂ ನಿಮ್ಮ ಭುಜದಲ್ಲಿ ಇರುವ ಕಾರಣವೇ ಅದಕ್ಕೊಂದು ಕೀರ್ತಿ ಅಲ್ವಾ? ಒಂದ್ 4 ಮಳೆ ಬೀಳ್ಬೇಕು, ಆಮೇಲೆ ಗೊತ್ತಾಗ್ತದೆ ಏನಾಗ್ತದೆ ಅಂದ್ರೆ ಇನ್ನೂ ಹೊಳಿತದಂತ. ಹೌದು. ಆಮೇಲೆ ಎದೆಗೆ ಕಟ್ಟಿರುವಂತಹ ಎದೆ ಹಾರ ಅದು ನಿಮ್ಮ ಎದೆಯಲ್ಲಿ ಇರುವ ಕಾರಣವೇ ಅದಕ್ಕೊಂದು ಬೆಳಕು. ಸರಿ, ಹೌದೌದು. ಏನ ಯಾಕೆ ಅಲ್ಲಿ ನೋಡ್ತೀಯ ಇಲ್ಲಿ ನೋಡ್ತೀಯ? ಕಾರಣ ಉಂಟು. ಏನ್? ತಾರಾಮಂಡಲದಲ್ಲಿರುವ ತಾರೆಗಳೆಲ್ಲವೂ ನಿಮ್ಮ ಈ ಪೀತಾಂಬರದೊಳಗಿದೆ. ಆ ರೀತಿ ಕಾಣುತ್ತಾ ಇದೆ. ಹೌದೌದು. ಸರಿ, ನಕ್ಷತ್ರಗಳಲ್ಲಿಲ್ಲ, ಎಲ್ಲವೂ ನೀವು ಹುಟ್ಟಿರುವಂತ ಈ ತಾಮ್ರದೊಳಗುಂಟು. ಥಳ ಎಂದಾಗಿ ಹೊಳೆಯುತ್ತಾ ಉಂಟು, ಪೀತಾಂಬರದೊಳಗುಂಟು. ಹೌದು ಅಡಿಯ. ಹಾಗಂತ ಇವತ್ತಿಷ್ಟು ಸುಂದರವಾದ ಕಾರಣ ಉಂಟು.
ದಿಗ್ವಿಜಯ ಮುಗಿಸಿದ ಮೇಲೆ ನನ್ನಕ್ಕ ಸುಧಿಷ್ಣಾದೇವಿಯನ್ನು ಕಾಣಲಿಲ್ಲ. ಇವತ್ತು ಕಾಣಬೇಕೆನ್ನು ಕಾರಣದಿಂದಲೇ ಈ ರೀತಿ ಸೊಬಗಿಂದ ನಾನು ಹೊರಟಿದ್ದೇನೆ. ಎಲ್ಲರೂ ಚಂದ ಮಾಡ್ಕೊಂಡು ಪಕ್ಕದ ಮನೆ ತಂಗಿ ನೋಡ್ಲಿಕ್ಕೆ ಹೋಗುದು, ನೀವು ಹಾಗಲ್ಲ. ಚಂದ ಮಾಡ್ಕೊಂಡು ನಿಮ್ಮ ಸ್ವಂತ ಅಕ್ಕನನ್ನೇ ಕಾಣ್ಲಿಕ್ಕೆ ಹೋಗ್ತಾ ಇದ್ದೀರಿ. ನನ್ನ ಉಸಿರಿನ ಉಸಿರು ನನ್ನ ಅಕ್ಕ ಅಲ್ವೇನೋ? ನನ್ನ ಉಸಿರು ನೀವು. ಹಾಗಿರುವಾಗ ನಾನು ಒಬ್ಬನೇ ಹೋಗುವುದಲ್ಲ, ನಿನ್ನನ್ನು ಕರೆದುಕೊಂಡು ಹೋಗ್ಬೇಕೆನ್ನುವುದಾಗಿ. ವಿಜಯ, ನಾವು ನಮ್ಮಂತರು ಹೋಗುವುದಂತಾದ್ರೆ ಹಾಗೆ ಹೋಗುವುದಾ? ಹೋಗುವುದಕ್ಕೊಂದು ಬೇಕು ಮಾರ್ಗ ಅಲ್ವೇನೋ? ಮದವೇರಿದ ಮದ್ದಾನೆ ಒಂದು ಕದಳಿ ಮನ ಪ್ರವೇಶ ಮಾಡಿದ ಹಾಗೆ. ಪುಷ್ಪವೃಷ್ಟಿ ಆಗುತ್ತಾ ಇದೆ. ಹೌದೌದು. ಯಾರಿಂದ? ಇದು ನಂಗೆ 100% ಗೊತ್ತುಂಟು. ಇದು ಆ ದೇವೇಂದ್ರನಂತೆ ಕೆಲಸ. ಯಾಕೆ ಅಂತ ಹೇಳಿದ್ರೆ ಇಲ್ಲಿರುವ ಎಲ್ಲರ ಮಂಡೆಯನ್ನ ಮೆಟ್ಟಿ ಸದೆ ಪಡೆದಂತ ನೀವು ಸರಿ
ಎಲ್ಲಿ ಮೇಲ್ ಬರ್ತೀರೋ ಎನ್ನುವ ಹೆದರಿಕೆಯಿಂದ ಅವ ಪುಷ್ಪವನ್ನ ಕೆಳಗೆ ಹಾಕ್ತಾ ಇದ್ದಾನೆ. ರಾಜಮಾರ್ಗದಲ್ಲಿ ಬರುತ್ತಾ ಇದ್ದವರು ಇಕ್ಕೆಲದಲ್ಲಿ ಒಮ್ಮೆ ದೃಷ್ಟಿ ಮೇಲೆ ಹಾಯಿಸಿ ಉಪ್ಪರಿಗೆ ಮಹಡಿಯ ಮೇಲೆ ನಿಂತಂತ ಹೆಣ್ಣು ಮಕ್ಕಳು ನಮ್ಮನ್ನು ಚಪ್ಪರಿಸಿ ನೋಡುತ್ತಾ ಇದ್ದಾರೆ. ಏ ವಿಜಯ, ಸಾವಿರಾರು ಕಣ್ಣು ನಮ್ಮನ್ನು ನೋಡುತ್ತಾ ಇದೆ. ಅದ್ರಲ್ಲ ಯಾಕೆ ಗೊತ್ತಾಯ್ತಾ? ಯಾಕೆ? ಕೀಚಕನಿಗೆ ಇನ್ನು ಮದುವೆ ಆಗ್ಲಿಲ್ಲ. ನಿಮ್ಮನ್ನು ಸಾವಿರಾರು ಜನ ಹೆಣ್ಣು ಮಕ್ಕಳು ನೋಡ್ತಾ ಇದ್ರೆ ಅದ್ರಲ್ಲೊಂದು 15 ಕಣ್ಣು ನನ್ನನ್ನೇ ನೋಡ್ತಾ ಉಂಟು. ವಿಜಯ, ಅವರೆಲ್ಲ ನೋಡುತ್ತಾರೆ ಎಂಬಲ್ಲಿಗೆ ನಾವು ಅವರನ್ನು ನೋಡುವುದಾ? ನಾವು ನೋಡುವವರು ಮತ್ತಾರು ನೋಡಬಾರದು. ಮತ್ತೆ ನೀವು ನೋಡುದ್ರಿಂದ ಮತ್ತೆ ಅದನ್ನು ಮನುಷ್ಯರಾದವ್ರು ನೋಡುವುದು ಮತ್ತೆ ಯಾರು ನೋಡುವುದಲ್ಲ ಅಂತ. ನನ್ನ ಆಗಮನ ಮಾತ್ರದಿಂದಲೇ ನನ್ನನ್ನು ಸತ್ಕರಿಸಬೇಕಾದಂತ ನನ್ನ ಅಕ್ಕ ಇಂದು ಬರುತ್ತಾ ಇಲ್ಲ. ವಿಷಯ ಏನೇ ಇರಲಿ, ಆದರೆ ನನ್ನ ಅಕ್ಕ ಎಲ್ಲಿದ್ದಾಳೆ? ಅವಳಿಂದ ಆಶೀರ್ವಾದ ಪಡಿಬೇಕು. ಬಾ ಮುಂದೆ ಹೋಗೋಣ. ತರುಣಿಯರ ಎತ್ತರವಾದಂತ ಪೀಠವನ್ನು ಏರಿದ್ದಾಳೆ. ಹೌದು ಒಡೆಯ. ಅವರಲ್ಲಿ ಮಾತಾಡುತ್ತಾ ಇದ್ದಾಳೆ. ನೋಡ ನನ್ನ ಅಕ್ಕ ಕುಳಿತ ಪರಿ ಎಷ್ಟು ಅದ್ಭುತ. ನಿಮ್ಮ
ಅಕ್ಕ ಕುಳಿತ ಈ ಟಿವಿ ನೋಡಿ. ನನ್ನ ಅಕ್ಕ ಕುಳಿತ ಈ ಟಿವಿ ನಾ ಈ ಟಿವಿಯೇ ನೋಡ್ತಾ ಇದ್ದೆ. ಅಲ್ವಾ? ಹೌದೌದು. ಏ ವಿಜಯ, ಒಡೆಯ ನೋಡಿದೀಯಾ? ಹಾ. ನನ್ನ ಅಕ್ಕ ನಮ್ಮನ್ನು ಗಮನಿಸಲಿಲ್ಲ. ಆಹಾ. ಹಾಗಿರುವಾಗ ಸುಮ್ಮನಿರುವುದಲ್ವೇ ಅಲ್ಲ, ನಾವು ಸುಮ್ಮನೆ ಉಳಿಬಾರದು. ಹೋಗಬೇಕು. ಹಾ. ಅಕ್ಕನ ಕಾಲಿಗೆ ಎರಗಬೇಕು. ಹಾ. ಅಕ್ಕನಿಂದ ಆಶೀರ್ವಾದ ಪಡೆಯಬೇಕು. ಹಾ. ಏನ ಪ್ರಭು, ಅಷ್ಟು ಜನರ ತಲೆಯನ್ನ ಮೆಟ್ಟಿ ಸರಿ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿದಂತ ನೀವು ಆ, ಹೋಗಿ ಹೋಗಿ ಒಂದು ಹೆಣ್ಣಿನ ಕಾಲಿ ಬೀಳು. ಏ, ತಾತ್ಸಾರ ಮಾಡಬೇಡ. ಹಾ. ನಾಡಿಗೆ ಅರಸನಾದರೂ ಹಾ. ತಾಯಿಗೆ ಮಗನೇ ಆಗಿರ್ತಾನೆ. ಹೌದೌದು. ಹಿರಿಯ ಅಕ್ಕ ಹಾ. ತಾಯಿಗೆ ಸಮಾನ, ಹಾ. ಹಿರಿಯ ಅಣ್ಣ ತಂದೆಗೆ ಸಮಾನ ಎಂಬುದಾಗಿ ನಾವು ಒಪ್ಪಿಕೊಳ್ಳುತ್ತೇವೆ. ಸರಿ. ಅಂತಿರುವಾಗ ಹಾ. ಅಕ್ಕನ ಪಾದ ಕೆಳಗುವುದು ಹಾ. ಯಾವ ಅಪರಾಧ ಅಲ್ವೇ ಅಲ್ಲ. ಸರಿ ಒಡೆಯ. ಬಾ 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 ಬಾ. ನಮೋ ನಮಃ. ಓ ಅಕ್ಕ ಮಹಾದೇವಿಯವರೇ, ನಮೋ ನಮಃ. ಏ, ನಿನ್ನಂತದ ಅಕ್ಕ ಮಹಾದೇವಿ. ಹೌದೌದು. ಹೇಗೆ ನಿಮಗವರು ಅಕ್ಕ. ಅಕ್ಕ ಕುಳಿತಿರುವ ಈ ಹೆಂಗಳೆಯರ ಪಾಲಿಗೆ ಅವಳು ದೇವಿ. ಹಾ. ಹಾಗಾಗಿ ಅವರು ಅಕ್ಕ ಮಹಾದೇವಿ. ಅದು ಸರಿ. ಹಾ. ಇದು ಹೇಗೆ ಹೀಗೆ ನಮಸ್ಕಾರ ನಿನ್ನದು? ಕಾರಣ ಉಂಟು ಒಡೆಯ. ಏನ್? ನೋಡಿ, ಹಾ. ನಿಮ್ಮ ಅಕ್ಕನನ್ನು ನೀವು ದೇವರ ಸ್ಥಾನದಲ್ಲಿ ಇಟ್ಟು ಪೂಜಿಸ್ತಾ ಇದ್ದಾರೆ. ಸರಿ. ಅವರು ನಮಗೂ ಕೂಡ ದೇವರಲ್ಲವೇ? ಹಾ. ದೇವ್ರ ಮುಂದೆ ನಾವು ಕಾಯನ್ನು ಒಡೆದು ಹಾ. ಯಾವತ್ತಾದ್ರೂ ಕೌಂಚ್ ಹಾಕುದುಂಟೆ? ಅಪಶಕುನಾದು. ಹಾಗಾಗಿ ಹಾ. ಈ ನನ್ನ ಕಾಯವನ್ನ ಹಾ. ಅವ್ರಿಗೆ ಹೀಗೆ ಬಿದ್ದು ನಮಸ್ಕಾರ ಮಾಡಿ. ಕಾಯಿಗೂ ಕಾಯಕ್ಕೂ ಎಂತ ಸಂಬಂಧ ಕಲ್ಪಿಸಿದೆಯೋ? ಮಂಡಿಬೇಕು ಒಡೆಯ, ಮಂಡಿಬೇಕು. ಹೆಚ್ಚಾಗುದು ಬೇಡ. ನಮೋ ನಮಃ. ತಮ್ಮ ಬಂದೆ ಕೋಳೇರು ಬಾಬಾ, ತಮ್ಮ ಬಂದೆ ಕುಳಿರು ಬಾಬಾ, ಎಮ್ಮ ಭಾಗ್ಯದ ಗಣಿಯೇವ, ಎಮ್ಮ ಭಾಗ್ಯದ ಗಣಿಯೇ ಬಾರೋ, ತಮ್ಮ ಬಾದೆ ಕುಳಿರು ಬಾಬಾ, ಎಮ್ಮ ಭಾಗ್ಯದ ಗಣಿಯೇ ಬಾರೋ. ಎಂತಾಗ್ಲಿಲ್ಲ ನೋಡಿ. ತಲೆ ತಿರುಗಿದಲ್ಲ, ಮರ್ಯಾದೆ ಹೋಯ್ತಲ್ಲ, ಹೇಗೆ ಇಲ್ಲಿ ಕೀಲ್ ತಪ್ಪಿ ಹೋಯ್ತಲ್ಲ ಹೆಣ್ಮಕ್ಳು ಎದುರು. ಏಯ್, ಉಳಿಸ್ಕೊಳ್ಬೇಕದಲ್ಲ. ನಾನ್ ನೋಡುವ. ತಮ್ಮ ಅಕ್ಕ ಸಂತೋಷ ಆಯ್ತು. ಸರಿ. ದಿಗ್ವಿಜಯಕ್ಕೆ ಹೋದ ನೀನು ಯಾವತ್ತು ಬರ್ತಿ ಎನ್ನುವಂತಹ ನಿರೀಕ್ಷೆಯಲ್ಲಿ ಕಾತರದಲ್ಲಿದ್ದವಳು ನಾನು. ಹೌದಾ? ಹೌದು. ಅಂತೂ ನಿನ್ನನ್ನು ನೋಡಿದ ಆ ಕ್ಷಣದಲ್ಲಿ ಹಾ. ಸಂತೋಷ ಆಯ್ತು. ಹೇಗೆ? ತಮ್ಮ ಬಂದೈ ಕುಳಿರು ಬಾಬಾ, ಹಾ. ಎಮ್ಮ ಭಾಗ್ಯದ ಖಣಿಯೇ ಕೇಳ ಕೇಳ. ಎಂತ ಕೇಳು, ಹಾ. ಅವ್ರು ಬೇರೆ ಎಂತ ಹೇಳಿದ್ರು ನಂಗೆ ಬೇಸರ ಆಗ್ತಿರ್ಲಿಲ್ಲ. ಮತ್ತೆ? ಅವ್ರು ನಿಮ್ಗೆ ಹೇಳಿದ್ದೇನು? ಏನು? ತಮ್ಮ ಬಾ ರೈ ಕುಳಿರು ಹಾ. ಎನ್ನ ಭಾಗ್ಯದ ಕಿಣಿಯೇ ಶಣೆಯೊಂದು ಬಿಟ್ರು. ಏ, ಕಿಣಿ ಅಂಗಸ್ಕೊಳಕ ಹತ್. ನಮ್ಮ ಭಾಗ್ಯದ ಕಿಣಿಯೇ ಭಾಗ್ಯದ ಅಂದ್ರೆ ಹಾ. ಇಲ್ಲಿ ನಾನು ಶ್ರಮಪಟ್ಟು ಹಾ. ಭಾಗ್ಯದ ತಾತಾರನಾಗಿದ್ದವ ಈ ಕೀಚಕ. ಹಾಗೆ ಮಾಡಿ. ಭಾಗ್ಯದ ಹೊಂಡ ತೆಗೆದಿದ್ಯಾರ? ಹೊಂಡ ತೆಗ್ದಿದ್ ನೀವು, ಮಣ್ಣು ತೆಗೆದಿದ್ಯಾರು? ಹೊಂಡ ತೆಗೆದದ್ ನಾನು. ಅದಕ್ಕೆ ಒಳ್ಳೇದು. ತಮ್ಮ ನಿನ್ನ ಮುಖವನ್ನು ನೋಡಿದ್ರೆ ಹಾ. ದಿಗ್ವಿಜಯದ ಪರಿ ಏನಾಗಿರಬಹುದು ಹಾ. ಅದನ್ನ ಚೆನ್ನಾಗಿ ಊಹಿಸಿಕೊಳ್ಳಬಲ್ಲೆ ನಾನು. ನಿನ್ನ ಸಾಮರ್ಥ್ಯವೂ ಗೊತ್ತುಂಟು ನನಗೆ. ಆದರೂ ಒಂದು ಏನಕ್ಕ? ದಿಗ್ವಿಜಯಕ್ಕೆ ಹೋದಂತಹ ವಿಜಯದ ವಾರ್ತೆಯನ್ನ ಹಾ. ನಿನ್ನ ಬಾಯಿಂದಲೇ ಕೇಳಬೇಕೆನ್ನುವಂತಹ ಆಸೆ ನನಗೆ. ಹೇಗಾಯ್ತು ದಿಗ್ವಿಜಯ? ದಿಗ್ವಿಜಯ, ದಿಗ್ವಿಜಯ, ದಿಗ್ವಿಜಯ. ಏನು ಮಾಡ್ಲೇ ಇಲ್ವಾ? ಹಾ? ಮಾಡಿದ್ದೇವೆ. ಏ ವಿಜಯ, ಓ ಒಡೆಯ, ನಮ್ಮನ್ನು ನಾವು ಹೊಗಳಿಕೊಳ್ಳುವುದಲ್ಲ ಅದು ಆತ್ಮಕ್ಷಾಪನೆ ಆಗ್ತದೆ ಅಲ್ವಾ? ಹಾ. ಹಾಗಿರುವಾಗ ಹೊಗಳಿಕೊಳ್ಳುವುದು ನಾನು ಹೊಗಳಿಕೊಳ್ಳುವುದಲ್ಲ. ಹಾ. ನನ್ನ ಬಗ್ಗೆ ನೀನ್ ಹೇಳು. ನಾ ಇರೋದೇ ಅದಕ್ಕಲ್ವೇ? ಹೇಳು. ಓ ಅಕ್ಕಮ್ಮಕ್ಕ, ಅಕ್ಕಮ್ಮಕ್ಕ, ದಿಗ್ವಿಜಯದ ಬಗ್ಗೆ ಹೇಳ್ಬೇಕೆ? ಹೇಳು. ದಿಗ್ವಿಜಯ, ಹಾ. ದಿಗ್ವಿಜಯ, ಹಾ. ದಿಗ್ವಿಜಯ. ಹಾ. ಅಲ್ಲ, ಯಾವ್ದಾದ್ರು ಬೇರೆ ಹೇಳು. ನೀನು ಅದನ್ನೇ ಹೇಳು. ನೀವು ಹೇಳಿದಾಗ ನಾ ಹೇಳುದಲ್ಲ. ಯುದ್ಧದ ಪರಿವರ್ಣಿಸು. ಯುದ್ಧದ ಪರಿಯನ್ನು ಹೇಳಬೇಕು ಅಂತಾದ್ರೆ ನಮ್ಮಡೆಯ ಈ ನಾಡಿನಲ್ಲಿರುವಂತಹ ತ್ರಿಗರ್ಟೆಯರ ಮಂಡಿಯನ್ನೆಲ್ಲ ಮೆಟ್ಟಿ ನಿನ್ ತಲೆ ಮೇಲೆ ಅದನ್ನೇ ಕೌಚ ತ್ರಿಗರ್ಟೆಯರ ತ್ರಿಗರ್ತರು ಅವರ ತಲೆಯನ್ನ ಮೆಟ್ಟಿ
ಕಂಬವನ್ನು ಹಾರಿಸಿ ಬಾವುಟವನ್ನು ಹುಗಿದು ಬಂದಿದ್ದೇವೆ. ನಿನ್ನ ತಲೆ ಕಡ್ದು ಹೋಗಿದ್ದೇನೆ. ಹಿಂದೆ ಮುಂದೆ ಆಯ್ತು. ಹಿಂದೆ ಮುಂದೆ ಹಾರಿಸಿದ್ ನಾವೇ ಅಲ್ವೇ? ಹಾರಿಸದ್ ನೀವು ಹೌದು, ಹೋಗುದು ಯಾವ್ದು? ಕಂಬವನ್ನ ಹುಗಿದು ಪತಾಕೆಯನ್ನು ಹಾರಿಸಿದ್ದೇವೆ. ಯಾವ ಊರಿಗೆ ಹೋಗು ನೋಡಿ, ಅಲ್ಲಲ್ಲಿ ಇವ್ರದ್ದು ಇಷ್ಟಿಷ್ಟು ಉದ್ದದ ಪತಾಕೆ ಈಗಲೂ ಹಾರ್ತಾ ಉಂಟು. ಅಲ್ಲೆಲ್ಲ ಬಿಟ್ಟು ಬಂದಿದ್ರಲ್ಲ ಅಲ್ಲ, ವಿಜಯದ ಪತಾಕೆ. ಇವನ ಕುರಿತಾಗಿ ವಿಶ್ವಾಸ ಉಂಟು. ಅಷ್ಟು ದಿನದಿಂದ ಇವನೊಟ್ಟಿಗೆ ಇದ್ದಿಲ್ಲ ನೀನು. ನೀನೆಂತದ್ದು ಮಾಡಿ? ನಾನು ದೊಡ್ಡ ದೊಡ್ಡ ಕೆಲಸವನ್ನ ಮಾಡಿದ್ದೇನೆ. ಏನು? ಯುದ್ಧ ರಂಗದಲ್ಲಿ ಕೆಲವರ ಕೈ ಕಡ್ದೆ, ಮತ್ತೆ ಕೆಲವರ ಕಾಲ್ ಕಡ್ದೆ, ಮತ್ತೆ ಕೆಲವರ ಬೆರಳನ್ನು ಕಚಕಚನೆ ಕೊಚ್ಚಿ ಕೊಚ್ಚಿ ಬಿಸಾಕಿದೆ. ಅಲ್ಲ, ಎಲ್ಲಿ ಹೆಡ್ಡ ನೀನು? ಅಷ್ಟೆಲ್ಲ ಬೇರೆ ಬೇರೆ ಮಾಡುವುದಕ್ಕಿಂತಲೂ ಒಮ್ಮೆಲೆ ತಲೆ ಕಡಿದ್ರೆ ಸತ್ತು ಹೋಗ್ತಿರ್ಲಿಲ್ಲ ಅವರು. ತಲೆಯನ್ನು ಮೊದಲೇ ಬೇರೆಯವರು ಕಡ್ದಿದ್ದಾರಲ್ಲ, ಹಾಗಾಗಿ. ತಮ್ಮ ಅಕ್ಕ, ಸಂತೋಷ ಆಯ್ತು ನಿನ್ನ ಕಂಡು. ನೋಡು, ಅದೆಷ್ಟು ದೂರದಿಂದ ಬಂದವ ನೀನು. ಬಳಲಿದ್ದೀಯೇ, ಬಸ ಬೆಳೆದಿದ್ದೀಯೇ. ನೋಡು, ಆ ಕಡೆಯಲ್ಲಿ ಆಸನ ಉಂಟು, ಏರುವ ಆಸನ. ಅದು ನಾ ಹಾರಿದ್ದು ಮುಂದಾಯ್ತು, ನೀವು ಕೂತದ್ದು ಹಿಂದಾಯ್ತು. ಇಲ್ಲಿ ಬಾ, ಈ ಕಡೆ ಬಾ. ಇದು ತಮ್ಮ ಅಕ್ಕ, ಸಂತೋಷದಲ್ಲಿ ಕೇಳುವುದನ್ನೇ ಮರೆತೆ. ಏನಂದ? ಇದು ನಿನಗೆ ಬಾಯಾರಿಕೆಗೆ ಕುಡಿಯುವುದಕ್ಕೆ ಏನಾದ್ರೂ ತರಿಸುವುದಾ? ಬೇಕೇನೋ? ಯಾವ್ದು? ನಾವು ಬರುವಾಗಲೇ ಕುಡ್ಕೊಂಡು ಬಂದವರು. ಆಯಾಸಕ್ಕೆ ಸರಿ. ಇದು ತಿನ್ನುವುದಕ್ಕೆ? ನಾವು ಕುಡಿಯುವಾಗಲೇ ತಿನ್ನುವುದು, ತಿನ್ನುವಾಗಲೇ ಕುಡಿಯುವುದು. ತಾಂಬೂಲ ಆದ್ರೂ ಸ್ವೀಕಾರ ಮಾಡಬಹುದು. ಮಧು ಇದ್ರೆ ಬೇಕು ತಾಂಬೂಲಕ್ಕೆ. ಚರ್ವಣ ಮಾಡ್ಲಿಕ್ಕೆ ಮಧು ಉಂಟೆ, ಸಿಹಿ ತಾಂಬೂಲ ಎಲ್ಲ ವ್ಯವಸ್ಥೆ ಆ ಕಡೆ ಉಂಟು. ಬೇಕಾದಾಗ ಕೇಳಿ ಪಡೆಯಿರಿ. ಸ್ವಲ್ಪ ಹೊತ್ತಲ್ಲಿ ದುರುಳ ನಿಂತ ಜಯ ಕೆಲದಲ್ಲಿ ದುರುಳ ನಿಂತ ಅಗ್ರಜಯ ಕೆಲದಲ್ಲಿ ಸುರುಚಿರ ಸುರುಚಿರಾಸನ ಏರ್ದು ಕುಳಿ ಆಧರಿಸಿ ನೋಡಿದನ್ ಒಯ್ಯನ್ ಅಬಲಾರವನು ಬಳಿಕ
ಸಂದರ್ಭದಲ್ಲಿ ಆ, ಸಭೆಯನ್ನೊಮ್ಮೆ ಅವಲೋಕನ ಮಾಡಿದೆ. ಆ, ನನ್ನ ದೃಷ್ಟಿಗೆ ಆ. ಗೋಚರವಾದದ್ದು ಆ, ರತುನ ಹಾರದೊಳಿರ್ಪ ಆ. ಶಿಖಾಮಣಿಯ ತೆರದಿ. ಆಹಾ. ಅಪ್ಪ, ಅಯ್ಯಯ್ಯೋ. ಇವಳ್ಯಾವ ಲೋಕದ ಸತಿಯೋ ಹಾ, ಹೌದು ಒಡೆಯ. ಈಕೆಯನ್ನು ಪಡೆದಿದ್ದಾಳಂತಾದ್ರೆ ಆ, ಪುಣ್ಯವತಿ ಆಗಿರ್ಬೇಕು ಅವಳ ತಾಯಿ. ನಾವದು ಆಲೋಚನೆ ಮಾಡುದಲ್ಲ. ಏನು ಇವಳನ್ನು ಈ ಮಗಳೇ ಇಷ್ಟು ಚಂದ ಇದ್ದಾಳೆ, ಹಾ. ಇನ್ನು ಇವಳನ್ನು ಪಡೆದಂತ ಇವಳ ಅಮ್ಮ ಇನ್ನೆಷ್ಟು ಚಂದ ಏ, ಇರ್ಬೋದು. ಭಾಗ್ಯವಂತರೇ ಹೌದು. ಹೌದೌದು. ಪ್ರಪಂಚಕ್ಕೆ ಇಂಥದ್ದೊಂದು ಚಂದದ ಬೊಂಬೆಯನ್ನು ಆ. ಕೊಡುಗೆಯಾಗಿ ಕೊಟ್ಟರಲ್ಲ ಅವರು. ಆಹಾ. ಅವರು ಪುಣ್ಯವಂತರಿದ್ದಾರೆ. ಹೌದು ಒಡೆಯ. ಬಳಕುವ ಲತೆಯಂತೆ ಇದ್ದಾಳೆ. ಆಹಾ. ನೋಡೋ ಮುಖದ ತೇಜಸ್ಸು, ಆಹಾ. ಕಣ್ಣ ಕಾಂತಿ, ಆ. ಅವಳ ಹಾವ ಭಾವ, ಆ. ವನಪು ವಯ್ಯಾರ. ಆ. ಅಪ್ಪ, ವನಪು ವಯ್ಯಾರ. ಹೌದು ಬಿಡಗು. ಹೌದು ಆ. ಪಿನ್ನಾಣ. ಆ. ಏ ಗೆಳೆಯ, ಓ. ನಾನು ಆಲೋಚನೆ ಮಾಡುವುದು ಆ. ಇವಳು ಯಾರು, ಆ. ಯಾಕಿಲ್ಲಿದ್ದಾಳೆ, ಆ. ಇದುವರೆಗೂ ನಾವು ಕಾಣ್ಲಿಲ್ವೇ ಇಲ್ಲ. ಆ, ಹೌದು. ಯಾರು ಏನದಾಗಿ ನೋಡಿದ್ಯಾ ನೀನು? ಯಾರು ಒಡೆಯ? ಯಾರು ಯಾರಿರ್ಬೋದು? ನೀ ನೋಡಿದ್ಯಾ? ಆ. ಎಲ್ಲಿ ನೋಡಿದೆ? ನಿಮ್ಮ ಅಕ್ಕನ ಬಲಭಾಗದಲ್ಲಿ ಕೂತಿರುವ ಚಂದುಳ್ಳಿ ಚೆಲುವೆ ಚಂದನದ ಗೊಂಬೆ ಅವಳನ್ನು ನಾನು ಹೇಳಿದಲ್ಲ ಅದಲ್ಲ, ನಾಗವೇಣಿ. ಅಕ್ಕನ ಎಡಭಾಗದಲ್ಲಿ ನೋಡಿದೆ ನಾನು. ನೀನು ಎಡಕ್ ನೋಡಿದ್ಯಾ? ಎಂತ ಅಂದವೋ ಎಂತ ಚಂದವೋ. ಆ. ಇವಳು ಇಷ್ಟು ಚಂದ. ಆ. ಪ್ರಪಂಚದಲ್ಲಿ ಚಂದದವರು ಇಲ್ವಾ? ಇದ್ದಾರೆ. ಆ ಚಂದದವರ ಇವಳ ರೂಪಿಗೆ ಹೋಲಿಸೋಣವೇ? ಆ. ಆ ರತಿಯ ರತಿಯ ಸೌಂದರ್ಯ ಅಂತಿರಲೇ ರತಿಯ ಸೌಂದರ್ಯ ರತಿಯ ಸೌಂದರ್ಯ ರತಿಯ ಸೌಂದರ್ಯ ರತಿಯ ಸೌಂದರ್ಯ ಅಂತಿರಲೇ ರತಿಯ ಸೌಂದರ್ಯ ಅಂತಿರಲಿ ರತಿಯ ಸೌಂದರ್ಯ ಅಂತಿರಲಿ ಸುರಸತಿಯ ರಸಭೂತ ಆಚೆಯೊಳಿರಲಿ ಸುರಸತಿಯ ರಸಭೂ ಸುರಸತಿಯ ರಸಭೂತ ಆಚೆಯೊಳಿರಲಿ ಆಚೆಯೊಳಿರಲಿ ಪೃಥ್ವಿಯೊಳಿನಿ ತುರುಬಿಲ್ಲ ಪೃಥ್ವಿಯೊಳಿನಿಂದ ರೂಪಿಲ್ಲ ಪೃಥ್ವಿಯೊಳಿನಿ ರೂಪಿಲ್ಲ ಧ್ರುಪದ ಸುತೆಯ ಕಂಡರಿವೆ ಈ ಪರಿಯಲ್ಲ ಧ್ರುಪದ ಸುತೆಯ ಕಂಡರಿವೆ ಈ ಪರಿಯಲ್ಲ ಸುತೆಯ ಕಂಡರಿವೆ ಈ ಪರಿಯಲ್ಲ ರತಿಯ ಸೌಂದರ್ಯ ಅಂತಿರಲಿ ಸುರಸತಿಯರ ಸೊಬಗುತ ಆಚೆಯೊಳಿರಲಿ ಪೃಥ್ವಿಯೊಳಿನಿ ದುರುಗಿಲ್ಲ ಧ್ರುಪದ ಸುತೆಯ ಕಂಡರಿವೆ ಈ ಪರಿ ಅಲ್ಲ ಜಯ, ಒಡೆಯ. ಇವಳನ್ನು ಕಂಡಾಗ ಆ. ರತಿಯ ಸೌಂದರ್ಯ ಅಂತಿರಲಿ. ಆಹಾ. ರೂಪದಲ್ಲಿ ಚಂದದವಳು ಯಾರು ಕೇಳಿದ್ರೆ ರತಿ ಪ್ರಪಂಚದಲ್ಲಿ ಹೌದು ಒಡೆಯ. ಅವಳ ರೂಪ ಆ. ಇವಳ ಮುಂದೆ ಗೌಣ ಆ, ಇವಳು ಕಾಲಿಗೆ ತಂದು ಕಟ್ಟಬೇಕು. ಅಲ್ವೇನೋ? ಹೌದು ಒಡೆಯ. ಮತ್ತೆ ಸುರಸತಿಯರು, ಆ. ದೇವಕನ್ಯೆ, ಹೌದೌದು. ರಂಭೆ, ರಂಬೆ, ಊರ್ವಶಿ, ಉದ್ಬತ್ತಿ. ನಾ ಸರಿ ಹೇಳಿದ್ನಲ್ಲ, ಹೌದಲ್ಲ, ನಾ ತಪ್ಪು ಹೇಳಿದೆ. ಮಂಜುಗೋಷಿಣಿ, ಆ. ಹೀಗೆ ಮುಂತಾದವರಲ್ಲ ಆ. ಇವಳ ಕಾಲಿಗೆ ತಂದು ಕಟ್ಟಬೇಕು. ಹೌದು. ಏ ವಿಜಯ, ಓ ಒಡೆಯ. ಇವಳನ್ನು ಎಲ್ಲೋ ಕಂಡ ಹಾಗಾಗ್ತಾ ಉಂಟು. ಒಂದೊಂದು ಸಂದರ್ಭದಲ್ಲಿ ದ್ರೌಪದಿಯ ಮದುವೆ ಆಗಬೇಕೆಂಬುದಾಗಿ ಆ. ದ್ರೌಪದಿಯ ಸಂಯಮವರಕ್ಕೆ ಹೋದವ ನಾನು. ಆ. ಏನು ಮಾಡೋಣ? ಆ. ಒಬ್ಬ ಬ್ರಾಹ್ಮಣ ಕುಮಾರ ಆ. ದ್ರೌಪದಿಯನ್ನು ವರಿಸಿದ ಎಂಬುದಾಗಿ ಕೇಳಿದ್ದೇವೆ. ಹೌದು. ಮತ್ತೆ ಗೊತ್ತಾಗಿತ್ತು ಆ. ಬ್ರಾಹ್ಮಣ ವೇಷದಲ್ಲಿ ಬಂದವರು ಯಾರು ಅಲ್ಲ, ಆ. ಆ ಪಾಂಡವರಲ್ಲಿ ಒಬ್ಬನಾದಂತ ಆ. ಅರ್ಜುನ ಎನ್ನುವುದಾಗಿ. ಮಧ್ಯಮ ಪಾಂಡವ. ಆದರೆ ಆ. ಆ ದ್ರೌಪದಿಯ ರೂಪ ಇವಳ ರೂಪಕ್ಕೆ ಆ. ಏನೋ ಸಾಮ್ಯತೆ. ಹೌದಲ್ಲ. ಆದರೆ ಆ. ಅವಳು ಸಾಲಂಕೃತವಧು, ಆ. ಸರ್ವಾಂಗ ಸುಂದರಿ, ಆ. ಇವಳು ನಿರಾಭರಣ ಸುಂದರಿ. ಆ. ಹಾಗಿರುವಾಗ ಆ. ಇವಳು ಯಾರು ಯಾರು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಯಾಕೆ? ನಮ್ಗೆ ಉತ್ತರ ಸಿಕ್ಕುದಿಲ್ಲ. ಅಷ್ಟರಲ್ಲೇ ಕೇಳೋಣ. ಸಹಜತೆ ಕೇಳೋ
ಸತಿಯರ ನಾಡುವೆ ತಾರೋ ನಿವಾದದೋಳು ಶಶಾಂಕ ಮೆರೆವೋತೆ ಒಂದ ಕ್ಷಣದಲ್ಲೇ ನಮಸ್ಕರಿಸಿಕೊಂಡವನು. ಸರಿ, ಅದೆಷ್ಟು ಗೌರವ ನಿನಗೆ. ಖಂಡಿತ ಹೌದಕ್ಕ. ಅಕ್ಕ 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 ಸಮಸ್ಯೆ 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 ಆ, ನಿನಗೆ? ನನಗೆ ಎಂತದ್ದು ಸಮಸ್ಯೆ? ಕುತೂಹಲದ ಪ್ರಶ್ನೆ ಹುಟ್ಟಿಕೊಂಡಿದೆ. ಏನದು? ಅಕ್ಕ, ನಾನು ಇಲ್ಲಿಗೆ ಬರುವುದು ಹೊಸತಲ್ಲ, ಆಹಾ. ಇಲ್ಲಿ ವೈಭವ ಕಾಣುವುದೇನು ಹೊಸತಲ್ಲ. ಹೌದಾ? ಆದರೆ ಇಂದು ನಿನ್ನ ಎಡಭಾಗದಲ್ಲಿ ಕುಳಿತ ಸುರದ್ರೂಪಿಯಾದಂತಹ ತರುಣಿ ಕೋಟಿ ಸೂರ್ಯನಂತೆ ಹೊಳೆಯುತ್ತಾ ಇದ್ದಾಳೆ. ಆ ತರುಣಿಯನ್ನು ಕಂಡಾಗ ಒಮ್ಮೆ ಆಕರ್ಷಣೆಗೆ ಒಳಗಾದ ನಾನು. ಹೇಳಕ್ಕ, ಏನು? ಅವಳು ಯಾರು? ಎಲ್ಲಿ ಅವಳು? ಯಾಕಿಲ್ಲಿ ಬಂದಿದ್ದಾಳೆ? ಎಷ್ಟು ದಿವಸ ಇಲ್ಲಿ ಇರ್ತಾಳೆ? ಹೇಳಿ 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 ಹೇಳಿ. ಅವಳ ಕುರಿತಾಗಿ ಆರಾಧನೆ ನವಳ ಪತಿಗಳು ಬಲಾಢ್ಯರು ಆರಾಧನೆ ಅವಳ ಪತಿಗಳು ಬಲಾಢ್ಯರು ದಿವೀರ ಗಂಧರ್ವರುಗಳು ಸೇರುವವಳಲ್ಲ ನೀ ಮರಳೆಂದು ಕಳುಗಿದಳು ಮಾರ ಜ್ಯೇಷ್ಠಿತರನ್ನು ಮನೆಗೆ ಅಕ್ಕ, ಒಂದ ಕ್ಷಣದಿಂದಲೂ ನಿನ್ನನ್ನ ಗಮನಿಸ್ತಾ ಇದ್ದವನು ನಾನು. ಅವಳ ಕುರಿತಾಗಿ ನೋಡುತ್ತಾ ನೋಡುತ್ತಾ ಚೇಷ್ಟೆಯನ್ನ ಮಾಡ್ತಾ ಇದ್ದವನು ನೀನು. ಸರಿ. ನಾನೇನು ಗಮನಿಸ್ಲಿಲ್ಲ ಅನ್ನೋದಾಗಿ ಯೋಚನೆ ಮಾಡಿದ್ಯಾ? ಮತ್ತೆ? ನೋಡು, ಅವಳ ಕುರಿತಾಗಿ ನೋಡು, ಅವಳ ಕುರಿತಾಗಿ ಯೋಚಿಸುವ ಎಲ್ಲ ಕಾರ್ಯವನ್ನು ನೀನು ಬಿಡಬೇಕು. ಕಾರಣ ಏನು? ಅವಳು ಇಲ್ಲಿಯವಳು ಅಲ್ಲವೇ ಅಲ್ಲ, ಗಂಧರ್ವ ಲೋಕದವಳು. ಹೌದು, ಇಲ್ಲಿ ಕಾರ್ಯನಿಮಿತ್ತವಾಗಿ ಬಂದು ನನ್ನಲ್ಲಿಯೇ ಕಾರ್ಯವನ್ನ ಮಾಡಿಕೊಂಡಿದ್ದವಳು. ಹೆಚ್ಚಕ್ಕೆ ಮತ್ತೂ ವಿಶೇಷ ಅಂತ ಹೇಳಿದ್ರೆ ಅವಳು ಮದುವೆಯಾದಂತ ಹೆಣ್ಣು. ಹಾಗಾಗಿ ಅವಳನ್ನು ನೋಡಬೇಡ ಅಂತ ಹೇಳಿದ್ರು. ಎಲ್ಲರೂ ಆಗ್ತಾರೆ, ವಿಶೇಷ ಅಂತ. ವಿಶೇಷ ಉಂಟು, ಒಂದಲ್ಲ ಎರಡಲ್ಲ 5 ಗಂಡಂದಿರನ್ನ ಹೊಂದಿದವಳಿದ್ದಾಳೆ. ಅವಳು ಯಾರಾದ್ರೂ ನಿನಗೆ ಏನು ಹೇಳು? 5 ವಲ್ಲಭೆ ಆಕೆ. ಹೌದು, 5 ಆದವಳಿಗೆ 6 ಆದರೇನು? 6 ಆದವಳಿಗೆ 10 ಆದರೇನು? 10 ಆದವರಿಗೆ 1000 ಆದರೇನು? ಅಕ್ಕ 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 ಅಕ್ಕ, ಎಂತದ್ದು? ನಾನು ಇಲ್ಲಿ ಬರದ ಬಹಳ ದಿನಗಳೇ ಹೌದು, ಆಯ್ತು ಅಲ್ವಾ? ಹಾಗಿರುವಾಗ ಕೆಲ ದಿವಸ ಇಲ್ಲೇ ಉಳಿತೇನೆ. ಒಂದು 9 ತಿಂಗಳಲ್ಲಿ ಉಳಿದೇ ಹೋಗ್ತೇನೆ. ಎಂತದ್ದು? ನಿನಗೆಂತ ಅರಮನೆ ಇಲ್ವಾ? ಅಂತಃಪುರ ಇಲ್ವಾ? ಅಲ್ಲಿಯೇ ಹೋಗಿ ಉಳಿಯಬೇಕು. ಅಕ್ಕನನ್ನು ನೋಡ್ಬೇಕು ಅಂತ ಹೇಳಿದಾಗ ಕರೆ ಕಳಿಸು, ನಾನೇ ಬಂದು ನಿನ್ನನ್ನು ನೋಡ್ತೇನೆ. ಅಂತ ರಾಜಕೀಯ ಕಾರಣ ನನಗೆ ಏನಿಲ್ವೆಲ್ಲ, ಕಾರ್ಯ ಇಲ್ವೇ ಇಲ್ಲ. ಒಂದು 3 ತಿಂಗಳಾದ್ಮೇಲೆ. ಎಂತದ್ದು 3 ತಿಂಗಳ? ಇಲ್ಲಿ ಇರುವವರೆಲ್ಲ ಹೆಣ್ಮಕ್ಳು, ನೀನ್ ಇಲ್ಲಿ ಇರಬಾರ್ದು. ಅಕ್ಕ ಅಕ್ಕ, ನನಗೇನ್ ಕೆಲಸ ಇಲ್ಲ, ನಾನಿಲ್ಲೇ ಇರ್ತೇನೆ. ಇನ್ನೊಂದು ಬೇಕಿತ್ತು. ನಾನು ಒಂದು ರಾತ್ರಿ ಉಳಿತೇನೆ. ಇಲ್ಲ, ನಿನ್ನ ಅಂತಃಪುರಕ್ಕೆ ನೀನು ಹೋಗ್ಬೇಕು. ನಾನು ಹೋಗುದಿಲ್ಲ. ಎಂತದ್ದು? ನಾನು ಹೋಗುದಿಲ್ಲ. 9 ತಿಂಗಳು ಉಳಿತೀಯ, 3 ತಿಂಗಳು ಉಳಿತೀಯ, 1 ರಾತ್ರಿ ಉಳಿತೀಯ. 1 ರಾತ್ರಿ ಅಂತ ಎಂತದ್ದು? ಮತ್ತೆ 1 ಕ್ಷಣವೂ ನೀನ್ ಇಲ್ಲಿ ಇರಬಾರ್ದು. ನೋಡ, ಏನಾಯ್ತು ನಿನಗೆ? ಎಳ್ಕೊಂಡು ಹೋದ್ಲು ಅವಳು. ಹೌದು, ಅಲ್ಲ, ನನ್ನನ್ನು ಎಳ್ದು ಹಾಕಿ ಹೋದ್ಲು ಅಕ್ಕ. ಹೌದೌದು, ಬೇರೆ ರಾತ್ರಿ ಪ್ರಕರಣವೇ ಬೇರೆ ಇತ್ತು. ನಂಗೊತ್ತೆ ಸಿಟ್ಟು ಬರ್ತಾ ಉಂಟು. ಎಷ್ಟಾದ್ರೂ ಅಕ್ಕ ಅಲ್ವೇನೋ? ಹೌದು ಅಡಿಯ. ಬಿಡು, ಮರ್ಯಾದೆ ಇಲ್ಲ ಅಂತ ಆದ್ರೆ ಕ್ಷಣ ಕಾಲವೂ ಇಲ್ಲಿರಬಾರ್ದು. ಆಹಾ. ಅಮ್ಮಾರ ಮನೆಗೆ ಹೋಗೋಣ. ಹೋಗುವ. ಪರೀಕ್ಷಿತ ಸೋನು ಕೇಳ ಖಳನು ಪೊರಟೈ ತರುತ್ತ ಖಳನು ಪೊರಟೈ ತರುತ್ತ ಮನದಲ್ಲಿ ಹಲವ
ಬಳಲಿದನು ಬಾಡಿದನು ಬಳಲಿದನು ಬಾಡಿದನು ರಾತ್ರಿಯ ಕಳೆವು ಪಾಯವ ಕಾಣದೆ ರಾತ್ರಿಯ ಕಳೆವು ಪಾಯವ ಕಾಣದೆ ಬಳಲಿದನು ಬಾಡಿದನು ರಾತ್ರಿಯ ಕಳೆವು ಪಾಯವ ಕಾಣದೆ ಐವರ ಲಲನೆಯನು ನೆನೆ ನೆನೆದು ನೆನೆ ನೆನೆದು ನೆನೆ ನೆನೆದು ಐವರ ಲಲನೆಯನು ನೆನೆ ನೆನೆದು ಮರುಗಿದ ನುದಯ ಪರ್ಯಂತ ಐವರ ಲಲನೆಯನು ನೆನೆ ನೆನೆದು ಮರುಗಿದ ನುದಯ ಪರ್ಯಂತ ಬಳಲಿದನು ಬಾಡಿದನು ಆ ಆ ಆ ಆ ಆ ಎಲ್ಲಿದ್ದಾವ ನಾವು? ನಾವು ನಿಮ್ಮ ಮನೆಯಲ್ಲೇ ಇದ್ದೇವೆ. ಇದು ಮನೆಯೇನ ವಿಜಯ? ಮತ್ತೇನು ಸ್ಮಶಾನದ ಅನುಭವ ನನ್ನ ಪಾಲಿಗೆ ಆಗ್ತಾ ಉಂಟು. ನಿಮಗೂ ಹಾಗಾಯ್ತು ಅಂದ್ರೆ ನಿನಗೆ ಮೊದಲೇ ಆಗಿತ್ತು. ಗೊತ್ತಾಗದ್ರೆ ಅಂದ್ರೆ ನೀವು ಈ ಉತ್ಸಾಹದಲ್ಲಿರುವ ನಿಮಗೂ ಹಾಗಾಯ್ತು. ಓ ವಿಜಯ, ಒಡೆಯ ಬೆಳಗಾಗ್ಲಿಲ್ವೇನೋ? ಬೆಳಗಾಗ್ಲಿಕ್ಕೆ ಇನ್ನು ತುಂಬಾ ಹೊತ್ತು ಉಂಟು. ರಾತ್ರಿಯಲ್ಲೇ ಇದ್ದೇವೆ ನಾವು. ಕೋಳಿ ಕೂಗ್ಲಿಲ್ವೇನೋ? ಕೋಳಿ ಕೂಗ್ಲಿಕ್ಕೆ ಒಂದಾದ್ರೂ ಇಟ್ಟಿದ್ದೀರಾ? ಎಲ್ಲ ಕಟ್ಕೊಂಡು ತಿಂದಿದ್ದೀರಲ್ಲ. ಏ ವಿಜಯ, ಒಡೆಯ ನನ್ನ ಕಣ್ಣ ಮುಂಭಾಗದಲ್ಲಿ ಐವರ ಲಲನೆ ಬರ್ತಾ ಇದ್ದಾಳೆ. ಅವಳಲ್ಲಿ ಮಾತಾಡ್ಬೇಕು ವಿಜಯ. ಅವಳಲ್ಲಿ ಸರಸ ಸಲ್ಲಾಪದ ನುಡಿಯನ್ನಾಡ್ಬೇಕು ವಿಜಯ. ನನಗೆ ಅವಳು ಬೇಕು ವಿಜಯ. ನನಗೆ ಬೇಕು ವಿಜಯ. ಅವಳು ಬೇಕು ಅವಳು ಬೇಕಂತ ನೀವು ನನ್ನನ್ನ ಪೀಡಿಸಿದ್ರೆ ನಾ ಎಲ್ಲಿಂದ ತಂದು ಕೊಡುವುದು ಒಡೆಯ? ವಿಜಯ, ಒಡೆಯ ಈ ರಾತ್ರಿ ಯಾಕೋ ಇವತ್ತಿಷ್ಟು ದೊಡ್ಡ ಉಂಟು? ಅಂದ್ರೆ ಏನ್ ಮಾಡ್ರು ಬೆಳಗಾಗ್ತಾ ಇಲ್ಲಲ್ಲ ವಿಜಯ? ಒಂದ್ ಕೆಲಸ ಮಾಡಿ, ಏನ್ ಮಾಡು? ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಮಲಗಿ ಬೆಳಗಾಗ್ತದೆ. ಈಗ ಅದೇ ಪ್ರಯತ್ನ ಮಾಡ್ತೇನೆ ವಿಜಯ. ನೋಡಿ, ಒಂದು ಕೋಳಿ ಕೂಗ್ತು. ಕೋಳಿ ಹೋಗಿದ್ದ. ಕಳೆದುದಯದೊಳು ಎದ್ದು ಅವಳ ನೀಜಿಮ ಬರದಿ ಗಳಿನಲೆ ಬರಲು ಸಾಲಿ ಕೊಟ್ಟೆ ಬರ್ತೀಯ? ಮತ್ತೆ ಈ ರೀತಿ ಗಡಿಬಿಡಿಯಲ್ಲಿ ಹೋಗ್ತಾ ನಾನು ಹೊಟ್ಟಿದ ಅಕ್ಕನ ಮನೆಗೆ ತಡೆದಿದ್ದ ಅಕ್ಕ ನೀನು. ಅಲ್ಲ ಒಡೆಯ, ನಿಮ್ಮಲ್ಲೇ ಕೇಳುದು. ಏನು? ಅವತ್ತು ಆ ರೀತಿಯಾಗಿ ಅವಳು ನಿಮ್ಗೆ ಬೈದಿದ್ದಾಳೆ. ಅವನಾದಲ್ಲಿ ನೀವು ಮತ್ತೆ ಹೋಗ್ತೀರಿ? ಅಕ್ಕ ಏನ್ ಹೇಳಿದ್ದಾಳೆ? ಏನ್ ಹೇಳಿದ್ದಾಳೆ? ಇವತ್ತು ಹೋಗು ಅಂತ ಹೇಳಿದ್ದಾಳೆ, ಬಿಟ್ರೆ ನಾಳೆ ಬರುದು ಬೇಡ ಅಂತ ಹೇಳಿದ್ದಾಳ. ಬರುದು ಬೇಡ ಅಂತ ಹೋಗುವ.